Hi everyone. Hope you all are staying safe and healthy. Here is a glimpse of what my day looks like on any weekdays. ಕಾಫಿ ಪುಡಿಗೆ ಬಿಸಿನೀರು ಸೇರಿಸಿ ಒಂದು ಸ್ಟ್ರಾಂಗ್ ಡಿಕಾಕ್ಷನ್ ಮಾಡೋದ್ರಿಂದ ನನ್ನ ದಿನ ಶುರು ಆಯಿತು. ಐ ಆಬ್ಸಲ್ಯೂಟ್ಲಿ ಲವ್ ಫಿಲ್ಟರ್ ಕಾಫಿ. ಡಿಕಾಕ್ಷನ್ ಇಳಿಯೋಷ್ಟರಲ್ಲಿ ನಾನು ಒಂದು ಲೋಟ ಬಿಸಿನೀರು ಸಹ ಕುಡಿದೆ. ಬೆಂಗಳೂರಲ್ಲಿ ಚಳಿ ಸ್ಟಾರ್ಟ್ ಆಗಿದೆ. ಈ ಚಳಿಗೆ ಹಿಟ್ಟು ಉಕ್ಕು ಬಂದಿದೆ ಅನ್ನೋದೇ ಒಂದು ದೊಡ್ಡ ಸಮಾಧಾನ. ಇನ್ನೇನು ಹಿಟ್ಟು ಉಕ್ಕು ಬಂದಾಯಿತು, ಬಿಸಿ ಬಿಸಿ ದೋಸೆ ಮಾಡ್ತಾ ಇರುವುದೇ. ದೋಸೆಗೆ ಒಂದು ಖಾರವಾಗಿರೋ ಚಟ್ನಿ ಮಾಡೋಣ ಅನಿಸ್ತು. ಹಾಗಾಗಿ ಚಟ್ನಿಗೆ ಬೇಕಾಗೋ ಸಾಮಗ್ರಿಗಳನ್ನೆಲ್ಲ ಹುರಿದುಕೊಂಡು ರೆಡಿ ಮಾಡಿಕೊಂಡೆ. ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಕ್ಯಾಪ್ಷನಲ್ಲಿದೆ, ಒಮ್ಮೆ ಚೆಕ್ ಮಾಡಿ, ನೀವು ಟ್ರೈ ಮಾಡಿ. ಚಟ್ನಿ ಸಾಮಾನು ತಣ್ಣಗಾಗೋಷ್ಟರಲ್ಲಿ ನನ್ನ ಈ ದಿನದ ಯೋಗ ಮುಗಿಸ್ಕೊಂಡೆ. ನನ್ನ ಪ್ರಕಾರ ಪ್ರತಿಯೊಬ್ಬರೂ ಮಿನಿಮಮ್ ಸ್ಟ್ರೆಚಸ್ ಮಾಡಲೇಬೇಕು, ಎಸ್ಪೆಷಲಿ ಯಂಗ್ ಮದರ್ಸ್. ಐ ನೋ ಯು ಆರ್ ಬ್ಯುಸಿ, ಬಟ್ ಟ್ರೈ ಟು ಫೈಂಡ್ ಟೈಮ್ ಫಾರ್ ಯುವರ್ ಸೆಲ್ಫ್ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಅ ಡೇ. ನೀವು ಸ್ಟ್ರಾಂಗ್ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಸ್ಟ್ರಾಂಗ್ ಆಗಿರುತ್ತೆ. ಚಟ್ನಿನೂ ರೆಡಿ ಆಯಿತು. ನಮ್ಮ ಮನೆಯಲ್ಲಿ ಇವತ್ತು ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರನ ಪೂಜೆ. ನನ್ನ ಗಂಡನಿಗೆ ದೀರ್ಘಾಯುಷ್ಯವನ್ನು ಕೊಡುವಂಥ ರುದ್ರದೇವರಲ್ಲಿ ಬೇಡ್ಕೊಳ್ತೀವಿ. ಪೂಜೆ ಎಲ್ಲ ಚೆನ್ನಾಗಾಯಿತು. ಪೂಜೆ ಮುಗಿಸ್ಕೊಂಡು ದೋಸೆ ಜೊತೆ ಚಟ್ನಿನೂ ತಿಂದು ಬೇರೆ ಕೆಲಸಗಳನ್ನ ಮುಗಿಸ್ಕೊಂಡ್ವಿ. ನೋಡ್ತಾ ನೋಡ್ತಾ ಟೈಮ್ ಮಧ್ಯಾಹ್ನ ಆಗೇ ಹೋಯಿತು. ಊಟದ ಸಮಯನೂ ಆಗೋಯಿತು. ಇವತ್ತು ನಾನು ಊಟಕ್ಕೆ ಏನು ಮಾಡಿದ್ದೆ ಅಂದರೆ ಮೂಲಂಗಿ, ಕ್ಯಾರೆಟ್, ಮೊಸರು ಬಜ್ಜಿ. ನಾನು ದಿನಕ್ಕೂ ಯಾವುದಾದ್ರೂ ಒಂದು ಹಸಿ ತರಕಾರಿ ಅಥವಾ ಸೊಪ್ಪನ್ನ ಊಟದಲ್ಲಿ ಬಳಸ್ಕೊಳ್ಳೋಕೆ ಇಷ್ಟಪಡ್ತೀನಿ, ತುಂಬ ಫೈಬರ್ ಸಿಗುತ್ತೆ ಅಂತ. ಬೆಂಡೆಕಾಯಿ ಪಲ್ಯ, ಸಾರು, ಬೀಟ್ರೂಟ್ ಚಪಾತಿ, ಅನ್ನ ಹಾಗೂ ತುಪ್ಪ. ಇವತ್ತು ನೀವೇನು ಊಟ ಮಾಡಿದ್ರಿ ತಿಳಿಸ್ತೀರಲ್ವ?